ಹರೇ ರಾಮ. ನಾನು ಗೀತಾ ಮಂಜಪ್ಪ ಅಂತ. ಸೊ ನಾನಿವತ್ತು ಹೆಸರುಬೇಳೆ ತನು ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಈಗ ನಾನು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ಹೇಳ್ತೀನಿ. ಇದಿಷ್ಟು ಒಂದು ಅರ್ಧ ಲೀಟ್ರಷ್ಟು ನೀರು. ಅರ್ಧ ಲೀಟ್ರಿಗಿಂತ ಜಾಸ್ತಿ ಬೇಕು ಅಂದರೆ ನಿಮಗೆ ತುಂಬ ಅಂದರೆ ಇನ್ನೂ ಡೈಲ್ಯೂಟ್ ಆಗಿರಬೇಕು ಜ್ಯೂಸು ಅಂತಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ನೀರು. ಇದು ಏಲಕ್ಕಿನೂ ಅಷ್ಟೇ, 1 ಅಥವಾ 2 ಪೀಸು ಏಲಕ್ಕಿ ಹಾಕ್ಕೊಂಡ್ರೆ ಸಾಕು. ಇದು ಪರಿಮಳಕ್ಕೆ ಅಷ್ಟೇ. ಇದು ಬೆಲ್ಲ, ಇದು ಗ್ರಾಮರಾಜ್ಯದ ಜೋನಿ ಬೆಲ್ಲ. ಇದನ್ನು ಅಷ್ಟೇ ನಿಮಗೆ ಸಿಹಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು. ಇದು ಅಂದರೆ ಕೆಲವರಿಗೆ ಜಾಸ್ತಿ ಸಿಹಿ ಬೇಕಾಗ್ತದೆ, ಕೆಲವರಿಗೆ ಕಡಿಮೆ ಬೇಕಾಗತ್ತೆ. ಸೊ ನಾವೆಲ್ಲಾದರೆ ಒಂದು 3ರಿಂದ 4 ಚಮಚ. ಈಗ ನಮ್ಮ ತಾಯಿಯವರೆಲ್ಲ ಯೂಸ್ ಮಾಡೋದಾದ್ರೆ ಇಷ್ಟು ಬೆಲ್ಲನೂ ಹಾಕ್ಕೊಳ್ತಾರೆ. ಇದು ಹಾಲು ಅಷ್ಟೇ. ನಿಮಗೆ ಅಂದರೆ ಜಾಸ್ತಿ ಹಾಲು ಬೇಕು, ಏನು ನಿಮ್ಗೆ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ ಅಂದರೆ ಹಾಲು ಜಾಸ್ತಿ ಉಪಯೋಗಿಸಿ. ಇದು ದೇಸಿ ಹಾಲಾದರೆ ತುಂಬ ಒಳ್ಳೆಯದು. ಸೊ ಇದು ನಿಮಗೆ ವಯಸ್ಸಾದವ್ರಿಗೆ ಸಹ ಶಕ್ತಿನೂ ಕೊಡತ್ತಲ್ಲ. ಸೊ ಇದನ್ನು ಉಪಯೋಗಿಸ್ಕೊಳ್ಬೋದು ನೀವು. ಇದು ಉಪ್ಪು ರುಚಿಗಾಗಿ, ಇದು ಅಷ್ಟೇ. ನಾವು ಏನೇ ಮಾಡಿದ್ರೂ ಚೂರು ಉಪ್ಪು ಹಾಕ್ತೀವಿ. ಉಪ್ಪು ಅಂದರೆ ರುಚಿಯಾಗುತ್ತೆ ಅಂತ. ಇದು ಸಾಣಿಕಟ್ಟೆ ಉಪ್ಪು. ಇದಷ್ಟು ನಾನು ತಗೋತಾ ಇರೋದು ಈಗ ಗ್ರಾಮರಾಜ್ಯದ ಐಟಮ್ಸ್. ನಾವು ಯಾಕೆಂದರೆ ಇದು ಗ್ರಾಮರಾಜ್ಯ ಶುರುವಾಗಿ ಈಗ ಒಂದು 15 ವರ್ಷ ಆಗಿದೆ ಈಗಾಗಲೇ. ನಾವು 15 ವರ್ಷದಿಂದ ಈ ಥರ ಗ್ರಾಮರಾಜ್ಯದ ಐಟಮ್ಸನ್ನೇ ಎಲ್ಲ ಅಡುಗೆಗೂ ಉಪಯೋಗಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಆರೋಗ್ಯಕ್ಕೂ ಒಳ್ಳೆಯದು. ಇದು ವಿಷಮುಕ್ತ ಅಡುಗೆ ಮನೆ ಅಂತ ಹೇಳಿ ನಾವು ಏನು ಕರಿತೀವಿ, ಈಗೆಲ್ಲ ತುಂಬಾ ಫೇಮಸ್ ಆಗಿದೆ. ಬಟ್ ಇದನ್ನು ನಾವು 15 ವರ್ಷದ ಹಿಂದಿಂದ ನಾವು ವಿಷಮುಕ್ತ ಅಡುಗೆ ಮನೆಯೇ ಆಗಿದೆ ನಮ್ಮದು. ಈಗ ಅಂದರೆ ಯಾವುದೇ ಪದಾರ್ಥ ತೊಗೊಂಡ್ರೂ ನಾವು ಇಲ್ಲಿ ಅಕಸ್ಮಾತ್ ಗ್ರಾಮರಾಜ್ಯ ಸಿಗದೇ ಇದ್ದಿದ್ದರೆ ಬೇರೆ ಕಡೆ ತೊಗೊಳ್ತೀವಿ. ಈಗಂತೂ ಗ್ರಾಮರಾಜ್ಯದಲ್ಲಿ ಎಲ್ಲವೂ ಸಿಗುತ್ತೆ, ಏನೂ ಸಿಗಲ್ಲ ಅನ್ನೋ ಐಟಮೇ ಇಲ್ಲ ಅಲ್ಲಿ. ಎಲ್ಲದೂ ನಮಗೆ ಅಂದರೆ ಗ್ಯಾರಂಟಿ ಕೂಡ ಇದೆ. ಇಷ್ಟು ವರ್ಷ ಉಪಯೋಗಿಸಿರೋದ್ರಿಂದ ಯಾವುದೇ ಅನುಮಾನನೇ ಬೇಡ. ಎಲ್ಲರೂ ನೀವು ಇದನ್ನು ಉಪಯೋಗಿಸಿ ನೋಡಿ, ಇದೇ ಥರ ಟೇಸ್ಟ್ ಬರಬೇಕು ನಿಮಗೆ ಅಂದರೆ. ಸೊ ಗ್ರಾಮರಾಜ್ಯದ ಎಲ್ಲ ಸಾಮಾನುಗಳನ್ನು ಉಪಯೋಗಿಸಿ ನೀವು ಮಾಡೋದನ್ನು ನೀವು ಸಹ ಕಲಿಯಿರಿ. ನಾವು ಇದನ್ನು ಮುಂದುವರಿಸೋಣ. ಇದು ಗ್ರಾಮರಾಜ್ಯದ ಜೋನಿ ಬೆಲ್ಲ. ಇದನ್ನು ನಾನು ಅಂದರೆ ಮೊದಲಿಂದನೂ ಇದನ್ನೇ ಉಪಯೋಗಿಸೋದು, ಜೋನಿ ಬೆಲ್ಲನೇ. ಇದು ಮಲೆನಾಡು ಕಡೆ ಸಿಗತ್ತೆ ನಿಮಗೆ. ಕಬ್ಬಿನ ಆಲೆ ಮನೆ ಮಾಡಿ ಅಲ್ಲಿಂದನೇ ತೆಗೆದಿರೋದು. ಇದಕ್ಕೆ ಯಾವುದೇ ಥರ ರಾಸಾಯನಿಕ ವಸ್ತುಗಳನ್ನು ಸೇರಿಸಿರಲ್ಲ. ಈಗ ನೀವು ಇದು ಅಚ್ಚಿನ ಬೆಲ್ಲ ತಂದರೆ ತುಂಬ 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 ವಿಷಮುಕ್ತನೇ ಅದು. ವಿಷಮುಕ್ತ ಇದು. ಅದಕ್ಕೆ ನೀವು ಸುಣ್ಣ ಹಾಕಿರ್ತಾರೆ ಅಥವಾ ಬೇಡದೆ ಹೋಗಿರೋ ಎಣ್ಣೆ ಇದನ್ನೆಲ್ಲ ಸೇರಿಸಿ ಮಾಡಿರ್ತಾರೆ. ಅದ್ರ ರುಚಿ ಇದರಷ್ಟು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಇದು ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು. ಇದನ್ನೇ ಉಪಯೋಗಿಸಿ ನೀವು ಕೂಡ. ಇದು ಗ್ರಾಮರಾಜ್ಯದಿಂದಲೇ ನಿಮಗೆ ಸಿಗತ್ತೆ. ಇದು ಅರ್ಧ ಲೀಟ್ರ್ ಸಿಗತ್ತೆ, 1 ಲೀಟ್ರ್ ಸಿಗತ್ತೆ, ಅಥವಾ 1 kg, ಅರ್ಧ kg ಆ ಥರ ಪ್ಯಾಕಲ್ಲೂ ಸಿಗತ್ತೆ. ಇನ್ನು ನಿಮಗೆ ಇನ್ನೂ ತುಂಬ ಬೇಕು ಅಂದರೆ ಅವರು ಡಬ್ಬನೇ ತರಿಸ್ಕೊಡೋಕ್ಕೂ ತಯಾರಿದ್ದಾರೆ ಅಂತ ಹೇಳಿ. ಇದಕ್ಕೆ 1 ಲೋಟ ಹೆಸರುಬೇಳೆ. ಇದು ಗ್ರಾಮರಾಜ್ಯದ ಹೆಸರುಬೇಳೆನೇ ತೊಗೊಂಡಿರೋದು ನಾನು. ಇದರಲ್ಲಿ 1 ಲೋಟ ಆಗೋಷ್ಟು ತೊಗೊಂಡು ಮತ್ತು ಒಂದು 3 ಗಂಟೆ ಆಗೋಷ್ಟು ನೆನೆಸಬೇಕು. ಇದು 3 ಗಂಟೆ ಹೊತ್ತು ನೆನೆಸಿದರೆ ಈ ಥರ ಆಗುತ್ತೆ. ಇದನ್ನು ಮತ್ತೆ ಗ್ರೈಂಡ್ ಮಾಡಬೇಕಾಗತ್ತೆ. ಈಗ ಇದಕ್ಕೆ 2 ಏಲಕ್ಕಿ ತೊಗೊಂಡಿದ್ದೀನಿ. ಇದು ಗ್ರಾಮರಾಜ್ಯದ್ದೇನೆ ಏಲಕ್ಕಿ. ಸೊ ಇದನ್ನು 2 ಹಾಕ್ಕೊಳ್ತೀನಿ. ಇದಕ್ಕೆ ರುಬ್ಬುವಾಗನೇ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು. ಸೊ ಈಗ ಇದನ್ನು ತೊಗೊಂಡು, ಇದು ನಾನೀಗಂದರೆ ತೊಳೆದು ಸರಿಯಾಗಿ ಇಟ್ಟಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಫಸ್ಟು ರುಬ್ಕೊಳ್ಬೇಕು. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಈಗ ಇದು ಆಗಿದೆ. ಇದಕ್ಕೆ ಹಾಕ್ಕೊಳ್ಳೋಣ. 1 ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ಇದಕ್ಕೆ. ಇದಕ್ಕೆ ಬೆಲ್ಲ ಸೇರಿಸಬೇಕು. ಏಕೆಂದರೆ ಸಿಹಿ ಬೇಕು ಅಂತಂದರೆ ಸ್ವಲ್ಪ ಬೆಲ್ಲ ಇದ್ದರೆ ಮಕ್ಕಳು ಬೇಗ ಕುಡಿತಾರೆ. ಇದು ಸಮ್ಮರಲ್ಲಿ ಆಟ ಆಡ್ಕೊಂಬಂದು ಮತ್ತು ತಕ್ಷಣ ಏನಾದರೂ ಬೇಕು ಕುಡಿಲಿಕ್ಕೆ ಅಂದರೆ ಇದು ಕೊಡಬಹುದು. ಇದು ಗ್ರಾಮರಾಜ್ಯದ ಜೋನಿ ಬೆಲ್ಲ. ಇದು ಒಂದು 3 ಸ್ಪೂನಷ್ಟು ಹಾಕ್ಕೊಳ್ಳೋಣ.
ಈಗ ಇದು ಅಂದರೆ ಸವುಳು ಅಂತ ಅಂತೀವಿ ನಮ್ಮ ಇದರಲ್ಲಿ. ಒಂದು ಸ್ವಲ್ಪ ಬೆಲ್ಲ ಕಡಿಮೆ ಇದ್ದರೆ ಇದಾದರೆ ಚೆನ್ನಾಗಿರಲ್ಲ ಅಷ್ಟು. ಅದಕ್ಕೆ ಒಂದು ಪಿಂಚಷ್ಟು ಸಾಲ್ಟ್ ಹಾಕಬೇಕು, ಇದಕ್ಕೆ ರುಚಿ ಎನ್ಹಾನ್ಸ್ ಆಗುತ್ತೆ ಇದಕ್ಕೆ. ಇದು ಒಂದು ಪಿಂಚಷ್ಟು ಉಪ್ಪು ಹಾಕಿದ್ದೀನಿ ನಾನು ಇದಕ್ಕೆ. ಇದು ಗ್ರಾಮ ರಾಜ್ಯದ ಸಾಣಿಕಟ್ಟೆ ಉಪ್ಪು, ಇದು ಗೋಕರ್ಣದಲ್ಲಿ ಸಿಗೋದು ಇದು. ಇದು ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಕುಡಿಬೇಕಿದು. ಇದೀಗ ತಯಾರಾಗಿದೆ. ತುಂಬ ಸುಲಭದಲ್ಲಿ ಮಾಡಬಹುದು, ನೀವೇ ಈಗ ನೋಡಿದ್ದೀರಾ. ಈಗ ಇದು ಸುಮಾರು ನಾನು 1 ಲೋಟ ಹಾಕಿರೋದಕ್ಕೆ ಹೆಸರುಬೇಳೆ 10 ಜನಕ್ಕೆ ಸರ್ವ್ ಮಾಡಬಹುದು ನೀವು ಇದನ್ನು. 10 ಜನಕ್ಕಾಗೋಷ್ಟು ರೆಡಿ ಇದೆ. ಇದು ತುಂಬ ತಂಪು ದೇಹಕ್ಕೆ, ಬೇಸಿಗೆ ಕಾಲದಲ್ಲಿ ತುಂಬ ತಂಪು, ಮಕ್ಕಳಿಗೂ ಕೊಡಬಹುದು, ವೃದ್ಧರು ಸಹ ಕುಡಿಬಹುದು. ಇದು ವಿಷಮುಕ್ತ ಆಹಾರ ಅಂತ ನಾವು ಏನು ಯಾವಾಗಲೂ ಹೇಳ್ತಾ ಇರ್ತೀವೋ ಅದಕ್ಕೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು, ಎಲ್ಲರೂ ಕುಡಿಯೋವಂಥ ಒಂದು ಪಾನೀಯ. ಇದು ಬೇಸಿಗೆನಲ್ಲಿ ಒಂದು ಅಂದರೆ ಸೂದಿಂಗ್ ಎಫೆಕ್ಟ್ ಅಂತ ಹೇಳ್ಬೋದು. ಇದು ಮಕ್ಕಳಿಗೆ ಕೂಡ ಇದರ ಕಲರ್ ಇಷ್ಟ ಆಗುತ್ತೆ. ಜೊತೆಗೆ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಕೇಸರಿ ಹಾಕ್ಬೋದು, ಅಥವಾ ಗೋಡಂಬಿ ಈ ಥರ ಏನಾದರೂ ಮಿಕ್ಸ್ ಮಾಡಿ ಮಕ್ಕಳಿಗೆ ಒಂಥರ ಇಂಟ್ರೆಸ್ಟಿಂಗ್ ಇರುತ್ತಲ್ಲ, ಅವರಿಗೆ ಕುಡಿಲಿಕ್ಕೆ ಏನೋ ಬಾಯಿಗೆ ಸಿಗ್ತಾ ಇರುತ್ತೆ. ಆ ಥರ ಎಲ್ಲ ಇದ್ದರೆ ತುಂಬ ಖುಷಿಯಾಗಿ ಕುಡಿತಾರೆ ಮಕ್ಕಳಿಗೂ ಸಹ. ನಾವೀಗ ಮಾಡೋದೇ ಮಕ್ಕಳಿಗಾಗಿ ಹೆಚ್ಚಾಗಿ ಏನು ಮಾಡಿದ್ರೂ. ಸೊ ಮಕ್ಕಳು ಇಷ್ಟಪಟ್ಟರೆ ಎಲ್ರಿಗೂ ಇಷ್ಟನೇ ಅಲ್ವಾ, ನಮಗೆ ದೊಡ್ಡವ್ರಿಗೆ ಕೂಡ ಖುಷಿಯಾಗತ್ತೆ ಅದು. ಇದಿಷ್ಟೀಗ ಜೋನಿ ಬೆಲ್ಲ ಇರ್ಬೋದು, ಮತ್ತು ಹೆಸರುಬೇಳೆ, ಏಲಕ್ಕಿ, ಇದಷ್ಟು ಗ್ರಾಮ ರಾಜ್ಯದ ವಸ್ತುಗಳನ್ನು ಉಪಯೋಗಿಸಿ ಹೆಸರುಬೇಳೆ ತನೂ ಆಗಿದೆ.